ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ಇವತ್ತು ನಾನು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಅಂತ ಕಸ್ಟಮರ್ ಅಡ್ರೆಸ್ನ ಹುಡಿಕೊಂಡು ಹೋಗಿದ್ದು. ಇವತ್ತು ಬಂದು ಸ್ಯಾಮ್ಸಂಗಿನ ಪ್ರಾಡಕ್ಟ್ ಇನ್ಸ್ಟಾಲೇಷನ್ ಇತ್ತು. ಹಾಗಾಗಿ ಕಸ್ಟಮರ್ ಡೋರ್ ಹತ್ರ ಹೋಗಿ ಅವರಿಗೆ ಬೆಲ್ಲೆಲ್ಲ ಮಾಡಿ ಮಾಡಿದೆ. ಕಸ್ಟಮರು ಡೋರ್ನ ಓಪನ್ ಮಾಡಿದ್ರು. ನಮ್ಮ ಪ್ರಾಡಕ್ಟ್ ಇತ್ತು, ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿನ ಪ್ರಾಡಕ್ಟ್ ಇತ್ತು. ಇದನ್ನ ಬಂದು ಅಂದರೆ ವಿತ್ ಪ್ಯಾಕಿಂಗಲ್ಲಿ ಚೆನ್ನಾಗಿದೆಯಾ ಅಂತ ಎಲ್ಲ ನೋಡಿದೆ. Q800F ಅನ್ನೋ ಒಂದು ಮಾಡೆಲ್ನ ಕಸ್ಟಮರು ಬೈ ಮಾಡಿದ್ದಾರೆ. ಇನ್ವಾಯ್ಸ್ ಕಾಪಿನ ನೋಡಿಕೊಂಡು ಎಲ್ಲ ಸೈಡು ಫಿಸಿಕಲ್ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ. ಯಾಕಂದರೆ ಪ್ಯಾಕಿಂಗ್ ಎಲ್ಲ ಏನಾದರೂ ಡ್ಯಾಮೇಜ್ ಇತ್ತಂದರೆ ಫೋಟೋ ತೊಗೊಂಡ್ರೆ ರೀಪ್ಲೇಸ್ಮೆಂಟಿಗೆಲ್ಲ ಈಸಿ ಆಗುತ್ತೆ ಅಂತ ಜಸ್ಟ್ ಒಂದು ನೈಫ್ನ ಯೂಸ್ ಮಾಡಿ ಸೌಂಡ್ ಬಾರ್ನ ಈ ರೀತಿ ಟಾಪ್ ಡೈರೆಕ್ಷನಲ್ಲಿ ನಿಲ್ಲಿಸ್ಕೊಂಡು ಈ ರೀತಿ ಬ್ಯಾಕ್ ಸೈಡ್ ಶೀಟನ್ನ ಕಟ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಲೆಂತ್ ಸೌಂಡ್ ಬಾರು ವೆರಿ ಈಸಿಯಾಗಿ ಅನ್ಬಾಕ್ಸಿಂಗ್ ಮಾಡ್ಕೊಬೋದು. ನೀವು ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಜಸ್ಟ್ ಈ ರೀತಿ ಕೆಳಗಡೆ ಬಂದ್ಬಿಡುತ್ತೆ. ಸೌಂಡ್ ಬಾರ್ನೆಲ್ಲ ಓಪನ್ ಮಾಡಿಕೊಂಡು ಫಸ್ಟ್ ಫಿಸಿಕಲ್ ಡ್ಯಾಮೇಜ್ ಏನಾದರೂ ಇದೆಯಾ ಇಲ್ವಾ ಅಂತ ಎಲ್ಲ ಸೈಡು ಚೆಕ್ ಮಾಡಿಕೊಂಡು ವಿತ್ ಶೀಟ್ ಜೊತೆಗೇನೆ ಕಸ್ಟಮರು ಟೇಬಲ್ ಟ್ಯಾಪಲ್ಲಿ ಯೂಸ್ ಮಾಡ್ತೀವಿ ಅಂದರು. ಹಾಗಾಗಿ ವಿತ್ ಶೀಟಲ್ಲೇ ಇಟ್ಕೊಂಡು, ಯಾಕಂದರೆ ಕಸ್ಟಮರ್ ಟೇಬಲ್ ಮೇಲೆ ಏನಾದರೂ ಡೆಸ್ಟ್ ಏನಾದರೂ ಇತ್ತು ಅಂದರೆ ಸ್ಕ್ರ್ಯಾಚಸ್ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ವಿತ್ ಶೀಟಲ್ಲೇ ಇಟ್ಕೊಂಡೆ. ಅದ್ರ ಜೊತೆಗೆ ಕಸ್ಟಮರ್ ಪರ್ಚೇಸ್ ಮಾಡಿರೋ ಇನ್ವಾಯ್ಸ್ ಕಾಪಿನ ತಗೋ ಹೋಗಿ ಆ ಪ್ರಾಡಕ್ಟ್ ಮೇಲಿರೋ ಮಾಡೆಲ್ ನಂಬರ್, ಸೀರಿಯಲ್ ನಂಬರ್ ಎರಡನ್ನೂ ಕಂಪ್ಯಾರಿಸನ್ ಮಾಡಿದೆ. ಯಾಕಂದರೆ ಮಿಸ್ ಆಗಿ ಏನಾದರೂ ಬೇರೆ ಪ್ರಾಡಕ್ಟು ಅಥವಾ ಬೇರೆ ಸೀರಿಯಲ್ ನಂಬರ್ ಇರೋದೇನಾದರೂ ಸೆಂಡ್ ಮಾಡಿದಾರ ಅಂತ ಯಾವುದೂ ಇರಲಿಲ್ಲ. ಅದೇ ರೀತಿ ನೀಟಾಗಿ ಚೆನ್ನಾಗಿ ಕೊಟ್ಟಿದ್ರು. ಈ ಸೌಂಡ್ ಬಾರ್ನ ಲೆಂತ್ ಸೌಂಡ್ ಬಾರ್ನ ಕಾಟನ್ ಬಾಕ್ಸ್ನ ಆ ಕಡೆ ಇಟ್ಟು, ಇದು ಬಂದು ವೂಫರ್. ನಿಮಗೆ ವೂಫರ್ ಜೊತೆಗೆ ಸ್ಯಾಮ್ಸಂಗಿನ ಬಾಕ್ಸಿನ ಒಳಗಡೆನೆ ಪವರ್ ಕೇಬಲ್ಲು, ರಿಮೋಟ್ ಎಲ್ಲ ಕೊಟ್ಟಿರ್ತಾರೆ. ಇದು ಬಂದು ವೂಫರ್. ವೂಫರ್ ಬಂದು ತುಂಬಾ ಚಿಕ್ಕದಾಗಿರುತ್ತೆ, ಬೇಸ್ ಎಫೆಕ್ಟ್ ನ ಕೊಡುತ್ತೆ ನಿಮಗೆ ಇಲ್ಲಿ. ಅದ್ರ ಜೊತೆಗೆ ಈ ಸ್ಯಾಮ್ಸಂಗ್ ಈ ಬಾಕ್ಸ್ ಒಳಗಡೆ ಏನೇನ ಕೊಟ್ಟಿದ್ದಾರೆ ಅಂದ್ರೆ ರಿಮೋಟ್ ಕೊಟ್ಟಿದ್ದಾರೆ, ಅದೇ ರೀತಿ ಸೌಂಡ್ ಬಾರಿನ ರಿಮೋಟ್ ಕೊಟ್ಟಿದ್ದಾರೆ, ಬ್ಯಾಟ್ರಿ, ಅದೇ ರೀತಿ ಒಂದು ಪವರ್ ಕೇಬಲ್ ಗೋಸ್ಕರ ಆಗುತ್ತೆ ಇದು, ಅದಕ್ಕೆ ಎತ್ತಿಟ್ಕೊಂಡೆ. ಇದು ಬಂದು HDMI ಕೇಬಲ್, 2.1 ಕೇಬಲ್ HDMI ಟಿವಿ ಮತ್ತೆ ಸೌಂಡ್ ಬಾರಿಗೆ ಕೊಡೋದಕ್ಕೆ. ಅದೇ ರೀತಿ ಸೌಂಡ್ ಬಾರಿನ ಪವರ್ ಕೇಬಲ್ ಇದು, ಈ ಸೌಂಡ್ ಬಾರ್ಗೆ ಪವರ್ ಕೇಬಲ್ ಇದು. ಅದೇ ರೀತಿ ವಾಲ್ ಮೌಂಟ್ ಏನಾದರೂ ಯೂಸ್ ಮಾಡ್ತೀವಿ ಅಂದ್ರೆ ವಾಲ್ ಮೌಂಟ್ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಇದ್ರೊಳಗಡೆನೆ ನಮಗೆ ಸ್ಕ್ರೂಸ್ ಎಲ್ಲ ಪ್ರಾವಿಷನ್ ಇರುತ್ತೆ. ಅದೇ ರೀತಿ ಯೂಸರ್ ಮ್ಯಾನ್ಯುವಲ್, ಅಂದ್ರೆ ಪ್ರಾಡಕ್ಟ್ ನ ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಕೊಟ್ಟಿದ್ದಾರೆ. ನಾನು ಪವರ್ ಕೇಬಲ್ ನ ತಗೊಬಂದು ಹಾಕ್ತೆ. ನಾರ್ಮಲ್ಲಿ 2 ಪ್ಲಗ್ ಇರುತ್ತೆ, ಅಂದ್ರೆ 220 ಕರೆಂಟ್ ಸಾಕು ನಮಗೆ ನಾರ್ಮಲ್ ಪ್ಲಗ್. ಅದೇ ರೀತಿ HDMI ಕೇಬಲ್, ಇದರಲ್ಲಿ ಒಂದು 3 ರೀತಿ ಇನ್ಪುಟ್ ಇರುತ್ತೆ. HDMI, ERC, ARC, ERC ಅಂತ ಇರುತ್ತೆ, ಆಡಿಯೋ ವಿಡಿಯೋ ಔಟ್ಪುಟ್ ಮಾಡೋದಕ್ಕೆ. ಅದ್ ಬಿಟ್ರೆ HDMI, ಅದ್ ಬಿಟ್ರೆ ಆಪ್ಟಿಕಲ್ ಕೇಬಲ್, 3 ಆಪ್ಷನ್ ನ ಕೊಟ್ಟಿರ್ತಾರೆ. ನಾವು ಯೂಸ್ ಮಾಡ್ಬೇಕಾಗಿರೋದು HDMI ERC ನ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹತ್ರ HDMI ಕೇಬಲ್ ಇರೋದ್ರಿಂದ ಟಿವಿ ಹಿಂದೆನು ERC ಸ್ಲಾಟ್ ಗೆ ಕನೆಕ್ಟ್ ಮಾಡಬೇಕು. ಅದೇ ರೀತಿ HDMI ERC ನ ಸೌಂಡ್ ಬಾರ್ಗೂ ಕೂಡ ಕನೆಕ್ಷನ್ ಮಾಡಬೇಕು. ಪವರ್ HDMI ಎರಡನ್ನೂ ಕೂಡ ಕನೆಕ್ಷನ್ ಮಾಡ್ಕೊಂಡೆ. ಈ ಶೀಟ್ ನ ನಾನು ಫಸ್ಟ್ ಹೇಳಿರೋ ರೀತಿ ಸ್ಕ್ರಾಚಸ್ ಆಗಬಾರ್ದು ಅಂತ ಇಟ್ಟಿರೋದು. ಯಾಕಂದ್ರೆ ಟಾಪ್ ಡೈರೆಕ್ಷನ್ ಗೆ ರಿವರ್ಸ್ ಇಟ್ಟು ಕನೆಕ್ಟ್ ಮಾಡ್ತೀವಲ್ಲ, ಹಾಗಾಗಿ ಬಾಟಮ್ ಅಲ್ಲಿ ಇಟ್ಟರು ಕೂಡ ನಮಗೆ USB ಸ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಏನಾದ್ರು ಇತ್ತು ಅಂದ್ರೆ ಯಾವುದೇ ರೀತಿ ಸ್ಕ್ರಾಚಸ್ ಎಲ್ಲ ಏನಿಲ್ಲ. ಶೀಟ್ ನ ಅದನ್ನ ಎತ್ತಿಟ್ಬಿಟ್ಟು ಉಲ್ಟಾ ಮಾಡದೆ, ನೋಡಿದ್ರಲ್ಲ, ಇದು ಸ್ಕ್ರಾಚಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಆ ಶೀಟ್ ಹಾಕಿದ್ದು. Q ಸೀರೀಸ್ ಸೌಂಡ್ ಬಾರ್ Q800F ಅಂತ. ಇದು ವೈರ್ಲೆಸ್ ಡಾಲ್ಬಿ ಎಲ್ಲ ಸಪೋರ್ಟಿಂಗ್ ಇರುತ್ತೆ, Q ಸಿಂಪನಿ ಇರುತ್ತೆ, ಅಂದ್ರೆ ಟಿವಿ ಸೌಂಡ್ ಬಾರ್ ಎರಡರಲ್ಲೂ ಕೂಡ ವರ್ಕ್ ಆಗುತ್ತೆ ಇದು. ಇದ್ರ ಸೋರ್ಸ್ ಬಂದು ಬ್ಲೂಟೂತ್ ಆಪ್ಷನ್ ಇದೆ, ನಿಮಗೆ DTX ಎಲ್ಲ ಇದೆ, ಡಾಲ್ಬಿ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಹತ್ರ ಸ್ಪೂಟಿ ಅಕೌಂಟ್ ಇದೆ ಅಂದ್ರೂ ಕೂಡ ಚೆಕ್ ಮಾಡುತ್ತೆ. ಅಂದ್ರೆ ಎಲ್ಲಾ ರೀತಿ ಆಪ್ಷನ್ಗಳು ಈ ರೀತಿ ಸೌಂಡ್ ಬಾರ್ ಅಲ್ಲಿ ಇದೆ. ಜಸ್ಟ್ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಇದನ್ನ ಬ್ಲೂಟೂತ್ ಡೈರೆಕ್ಟ್ ಪೇರಿಂಗ್ ಆಗೋದಕ್ಕೆ ಸೋರ್ಸ್ ಕನೆಕ್ಟ್ ಆಗ್ಬಿಡುತ್ತೆ ನಮಗೆ. ಇದು ಬಂದು ವ್ಯಾಲ್ಯೂಮ್ ನ ಇನ್ಕ್ರೀಸ್ ಮಾಡೋದಕ್ಕೆ ಪ್ಲಸ್ ಮಾರ್ಕ್, ಮೈನಸ್ ಬಂದು ವ್ಯಾಲ್ಯೂಮ್ ಡಿಕ್ರೀಸ್. ಅದೇ ರೀತಿ ಆನ್ ಆಫ್ ಮಾಡಕೊಟ್ಟ ಮ್ಯಾನ್ಯುವಲ್ ಬಟನ್ ಗಳನ್ನ ಕೂಡ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಡೆ ಬಂದ್ರೆ ಸ್ಮಾರ್ಟ್ ಥಿಂಗ್ಸ್ ಆಪ್ ಇದೆ, ಅಂದ್ರೆ ನಮ್ ಸ್ಯಾಮ್ಸಂಗಿನ ಆಪ್ ಆಗಿರೋದ್ರಿಂದ ಅದು ನಾವು ಫೋನ್ ಅಲ್ಲಿ ಸ್ಮಾರ್ಟ್ ಥಿಂಗ್ಸ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಯೂಸ್ ಮಾಡಬಹುದು. ಇದು ಲೆಂತ್ ಸೌಂಡ್ ಬಾರ್ ಆಯ್ತಾ. ಅದೇ ರೀತಿ ಇದು ಊಫರ್, ಇದು ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಜಸ್ಟ್ ಒಂದು ಶೀಟ್ ನ ಓಪನ್ ಮಾಡ್ಕೊಂಡ್ರೆ ಸಾಕು, ನಮಗೆ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಂಡು ಇದನ್ನು ಅಷ್ಟೇ ಫಸ್ಟ್ ಎಲ್ಲಾ ರೀತಿ ಫಿಸಿಕಲ್ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು.
ವೂಫರ್ ಇದೊಂಥರ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಸೌಂಡ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಅಷ್ಟೇ ಮಾಡೆಲ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಅದೇ ರೀತಿ ಇವೆರಡೂ ಕೂಡ ನಮಗೆ ವೈರ್ಲೆಸ್ ಕನೆಕ್ಟ್ ಆಗುತ್ತೆ. ಜಸ್ಟ್ ಪವರ್ ಕೇಬಲ್ ಇದ್ರೆ ಸಾಕು. ID ಸೆಟ್ ಬಟನ್ ಅಂತ ಕೊಟ್ಟಿದ್ದಾರೆ. ಇದು 3 ಸೆಕೆಂಡ್ ನಾವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸ್ಟ್ಯಾಂಡರ್ಡ್ ಅಥವಾ ಲಿಂಕ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ಲೆಂತ್ ಸೌಂಡ್ ಬಾರ್ ಜೊತೆ ಬ್ಲೂಟೂತ್ ಲಿಂಕ್ ಆಗುತ್ತೆ. ಅದೇ ರೀತಿ ಪವರ್ ಕೇಬಲ್ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ರೀತಿ ಇಟ್ಕೊಂಡು ಎಲ್ಲಾ ಸೈಡು ಏನಾದ್ರು ಡೆಂಟು ಸ್ಕ್ರಾಚಸ್ ಇದೆಯಾ ಅಥವಾ ಏನಾದ್ರು ಡಿಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡೆ. ಫಸ್ಟ್ ಟೈಮ್ ಕಸ್ಟಮರ್ ಬೈ ಮಾಡಿರ್ತಾರೆ, ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಫಸ್ಟ್ ಟೈಮ್ ಇನ್ಸ್ಟಾಲೇಷನ್ಗೆ ಹೋದಾಗ ನಾವು ನೀಟಾಗಿ ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಇರುತ್ತೆ. ಟಿವಿ ಬ್ಯಾಕ್ ಸೈಡ್ ಪವರ್ ಕೇಬಲ್, ID ಸೆಟ್ ಬಟನ್, ಲಿಂಕ್ ಅಥವಾ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಲಿಂಕ್ ಆಗಿದ್ರೇನೆ ನಮಗೆ ಲೆಂತ್ ಸೌಂಡ್ ಬಾರು ಮತ್ತೆ ಊಫರ್ ಎರಡೂ ಕೂಡ ಅಟ್ ಎ ಟೈಮ್ ವರ್ಕ್ ಆಗುತ್ತೆ. ವರ್ಕ್ ಆಗಿಲ್ಲ ಅಂದ್ರೂ ಕೂಡ 3 ಸೆಕೆಂಡ್ ID ಸೆಟ್ ಬಟನ್ ನ ಆನ್ ಮಾಡಿಟ್ಕೊಂಡ್ರೆ ಸಾಕು. ಇಲ್ಲಿ ಬಂದು ಊಫರ್ ನ ಯೂಸ್ ಮಾಡೋದಕ್ಕೆ ಕಸ್ಟಮರ್ ಪ್ರಾವಿಷನ್ ಆಲ್ರೆಡಿ ಇಟ್ಟಿದ್ದಾರೆ. ಈ ಎಂಟೈರ್ ಹಾಲ್ ಅಲ್ಲಿ ಇಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇಟ್ಕೊಂಡ್ರು. ಸಿಸ್ಟಮ್ ಅಲ್ಲಿರೋದ್ರಿಂದ ಅವ್ರು ರೈಟ್ ಸೈಡ್ ಡೈರೆಕ್ಷನ್ ಗೆ ಬೇಕು ಅಂದ್ಮೇಲೆ ನಮಗೂ ಕೂಡ ಅಲ್ಲೇ ಓಕೆ ಅನ್ನಿಸ್ತು. ಅದೇ ರೀತಿ ಅದನ್ನ ಇಟ್ಟಿದ್ಮೇಲೆ ರಿಮೋಟ್ ನ ಓಪನ್ ಮಾಡ್ಕೊಂಡೆ. ಇದು ಒಂದು ಸ್ಯಾಮ್ಸಂಗಿನ ಸೌಂಡ್ ಬಾರ್ ರಿಮೋಟ್. ಇದು ಮಾಮೂಲಿ ಇದಕ್ಕೆ ಬ್ಯಾಟರಿ ಸಿಸ್ಟಮ್ ಇದೆ ಈ ಮಾಡೆಲ್ಗಳಿಗೆ. ಕೆಲವೊಂದು ಟಿವಿ ಮಾಡೆಲ್ಗಳಿಗೆ ಮಾತ್ರ ನಿಮಗೆ ಸೋಲಾರ್ ರಿಮೋಟ್ ಪ್ರಾವಿಷನ್ ಇರುತ್ತೆ. ಬ್ಯಾಟರಿ ಇರೋದ್ರಿಂದ ಮಾಮೂಲಿ ನಾರ್ಮಲ್ ಬ್ಯಾಟ್ರಿ ಏನು ದಪ್ಪ ಸೈಜ್ ಇಂದ ಏನಿಲ್ಲ, 3M ಇರುತ್ತಲ್ಲ ಅದೇನೆ. ಅದನ್ನ ಎರಡು ಕಡೆ ಹಾಕೊಂಡು ನಾನು ಸೌಂಡ್ ಬಾರ್ ನ ಆನ್ ಮಾಡೋದಕ್ಕೆ ಅಂತ ಹೋದೆ. ಫಸ್ಟ್ ನಾವು ಬ್ಯಾಟ್ರಿ ಹಾಕೊಂಡ್ಮೇಲೆ ಅದು ಪೇರಿಂಗ್ ನ ಮಾಡ್ಕೊಬೇಕು ಅಥವಾ ರಿಮೋಟ್ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು. ಇಲ್ಲಿ ಇದೆಯಲ್ಲ, ಇಲ್ಲಿ ರೆಡ್ ಲೈಟ್ ಬರುತ್ತೆ ನಿಮಗೆ. ಯಾವ್ದಾದ್ರು ಬಟನ್ ನ ಪ್ರೆಸ್ ಮಾಡಿದ್ರೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ರಿಮೋಟ್ 100% ವರ್ಕಿಂಗ್ ಇದೆ ಮತ್ತೆ ಪೇರಿಂಗು ಆಗಿದೆ ಅಂತ ನನಗೆ ಗೊತ್ತಾಯ್ತು. ಅದಾದ್ಮೇಲೆ ಟಿವಿಗೆ ನಾನು HDMI ನ ಸೌಂಡ್ ಬಾರ್ ನ ಒಂದಕ್ಕೆ ಹಾಕಿದ್ದೆ. ಟಿವಿ ಹಿಂದೆ ಹಾಕ್ಬೇಕಿತ್ತು. ಟಿವಿ ಆಲ್ರೆಡಿ ಕಸ್ಟಮರು ಬೇರೆ ಬ್ರಾಂಡ್ ಯೂಸ್ ಮಾಡ್ತಿದ್ದಾರೆ, ಸ್ಯಾಮ್ಸಂಗ್ ಅಲ್ಲ. ಆಲ್ರೆಡಿ ತುಂಬಾ ಹಿಂದೆ ಇರುತ್ತೆ HDMI. ಕಸ್ಟಮರ್ ಹತ್ರ ಕೇಳಿದೆ ಏನಾದ್ರು ಫೋಟೋ ಇದೆಯಾ ಸರ್ ಅಂತ. ಇಲ್ಲ ಅಂದ್ಮೇಲೆ ಟಿವಿನ ಒಂದ್ಸರಿ ಓಪನ್ ಮಾಡ್ಕೊಂಡು ನೋಡಿದೆ, HDMI ಬಂದು ಬಾಟಮ್ದು ಇತ್ತು. ಹಾಗಾಗಿ HDMI ನ EARC ಗೆ ಕನೆಕ್ಟ್ ಮಾಡಿದ್ಮೇಲೆ ಟಿವಿನ ರಿಮೋಟ್ ತಗೊಂಡು ಆನ್ ಮಾಡಿದೆ. ಆನ್ ಅಂತ ಬಂತು. ಆಲ್ರೆಡಿ HDMI ಕನೆಕ್ಟ್ ಮಾಡಿರೋದ್ರಿಂದ ಟಿವಿ ERC ಅಂದ್ರೆ ಆ ಸ್ಲಾಟ್ ಸೌಂಡ್ ಬಾರ್ ನ EARC, ಟಿವಿ EARC ಕನೆಕ್ಷನ್ ಮಾಡಿರೋದ್ರಿಂದ ಆಟೋಮೆಟಿಕ್ ಆಗಿ ಸೌಂಡ್ ಔಟ್ಪುಟ್ ಬಂದ್ಬಿಡುತ್ತೆ. ಅದೇ ರೀತಿ ನಿಮಗೆ ಇದ್ರದ್ದು ರಿಮೋಟ್ ಒಂದು ಕಿರು ಪರಿಚಯ ಮಾಡ್ಕೊಡ್ಬೇಕಂದ್ರೆ ಇದು ಸೋರ್ಸ್ ಬಟನ್. ಇದನ್ನ ಪ್ರೆಸ್ ಮಾಡಿದ್ರೆ ನಮಗೆ ಸೌಂಡ್ ಔಟ್ಪುಟ್ ಬ್ಲೂಟೂತ್ ಅಲ್ಲಿ ಬೇಕಾ, HDMI ಅಲ್ಲಿ ಬೇಕಾ, ಆಪ್ಟಿಕಲ್ ಅಲ್ಲಿ ಬೇಕಾ ಅಂತ ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಅದ್ ಬಿಟ್ರೆ ಬ್ಲೂಟೂತ್ ಪೇರಿಂಗು ಡೈರೆಕ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಬ್ಲೂಟೂತ್ ಆಗುತ್ತೆ ಸೌಂಡ್ ನ ಮ್ಯೂಟ್ ಮಾಡೋದಕ್ಕೆ. ಅದೇ ರೀತಿ ಸೌಂಡ್ ನ ಮೂಡ್ ಇದೆ, ಸ್ಟ್ಯಾಂಡರ್ಡ್ ಬೇಕಾ, ಅಡಾಪ್ಟಿವ್ ಬೇಕಾ ಎಲ್ಲ ಮಾಡ್ಕೊಬಹುದು. ವ್ಯಾಲ್ಯೂಮ್ ಇನ್ಕ್ರೀಸ್ ಮಾಡೋದು ಜಾಯ್ಸ್ಟಿಕ್ ತರ. ಅದೇ ರೀತಿ ವೂಫರ್ನು ಅಷ್ಟೇ, ಜಸ್ಟ್ ಜಾಯ್ಸ್ಟಿಕ್ ತರ ಹಿಂದೆ ಮುಂದೆ ಪುಷ್ ಮಾಡ್ಕೊಬೇಕು. ಅದೇ ರೀತಿ ವಾಲ್ ಮೌಂಟು, ಯೂಸರ್ ಮ್ಯಾನ್ಯುವಲ್ ಪ್ರತಿಯೊಂದನ್ನು ಕಸ್ಟಮರಿಗೆ ಹ್ಯಾಂಡ್ ಓವರ್ ಮಾಡಿ 5 years ಮೇಂಟೈನ್ ಮಾಡ್ಬೇಕಲ್ಲ. ಹಾಗಾಗಿ ಕಸ್ಟಮರ್ ಮನೇಲಿ ಇದ್ದಂತಹ ಥರ್ಮೋಕಪಲ್ ಎಲ್ಲಾನು ಮತ್ತೆ ರೀಪ್ಯಾಕ್ ನ ಮಾಡಿದೆ ನಾನು. ಯಾಕಂದ್ರೆ ಕಸ್ಟಮರ್ಗೂ ಕೂಡ ಡೆಮೋ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರು ಅದನ್ನ ಪ್ರಾಡಕ್ಟ್ ನ ಚೆಕ್ ಮಾಡೋ ಸೈಕಲ್ ಗ್ಯಾಪ್ ಅಲ್ಲಿ ಎಲ್ಲಾನು ನಾನು ನೀಟಾಗಿ ಪ್ಯಾಕಿಂಗ್ ಮಾಡಿದೆ. ಪ್ಯಾಕಿಂಗ್ ಮಾಡಿದ್ಮೇಲೆ ಕಸ್ಟಮರ್ ಕೂಡ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಂಡ್ರು, ತುಂಬಾ ಹ್ಯಾಪಿ ಆದ್ರು. ಇದೇ ರೀತಿ ವಿಡಿಯೋಗಳಿಗಾಗಿ ನ್ಯೂ ಪೇಜ್ ಅಪ್ಡೇಟ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.